ದಿಢೀರ್ ದೆಹಲಿಗೆ ಪ್ರವಾಸ ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ರಾತ್ರಿಯೇ ದೆಹಲಿಗೆ ತೆರಳಲಿದ್ದಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಜಾತಿ ಗಣತಿ ಮುಂದೂಡಿಕೆಗೆ ಹೈಕಮಾಂಡ್ಗೆ ಮನವಿ ಮಾಡೋದಕ್ಕೇನೆ ದೆಹಲಿಗೆ ಹೊರಟಿರೋದ. ಗೊಂದಲದ ಮಧ್ಯೆ ಜಾತಿ ಗಣತಿ ಮಾಡೋದು ಬೇಡ ಅಂತ ಹೈಕಮಾಂಡ್ ಬಳಿ ಮನವಿ ಏನಾದ್ರೂ ಮಾಡ್ತಾರ? ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡೋ ಸಾಧ್ಯತೆ ಇದೆ. ದಿಢೀರ್ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಭೇಟಿಯ ಸಂದರ್ಭದಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದು ಕಡೆ ರಾಜ್ಯದಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಸಾಕಷ್ಟು ಆಕ್ಷೇಪಗಳಿದೆ. ಇದರ ನಡುವಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸ್ತಾ ಇದೆ ಅಲ್ವಾ? ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಮಾಡದೆ ಬಹಳ ದಿನಗಳಾಯ್ತು. ಬಿಹಾರದ ಮತ ಅಧಿಕಾರ ಯಾತ್ರೆಯ ಸಂದರ್ಭದಲ್ಲಿ ಭೇಟಿಯಾಗಿದ್ದು ಬಿಟ್ರೆ ಇಲ್ಲಿ ತನಕ ದೆಹಲಿ ಕಡೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇರೋ ಕಾರಣಕ್ಕಾಗಿ ಹೈಕಮಾಂಡ್ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು. ಆದ್ರೆ ಈಗ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲೂ ವಿರೋಧ ವ್ಯಕ್ತಪಡಿಸಿದ್ರು. ಅಂದ್ರೆ ಗೊಂದಲಗಳ ಇಟ್ಕೊಂಡು ಜಾತಿ ಗಣತಿಯನ್ನ ಮಾಡ್ಬೇಕಾ, ಇದನ್ನ ಮುಂದೂಡೋದು ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದಾದ ಮೇಲೆ ಇವತ್ತಿನ ಒಕ್ಕಲಿಗರ ಸಮುದಾಯದ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಸಭೆಯ ಒಳಗಡೆ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿಯನ್ನ ಮುಂದೂಡೋದಕ್ಕೆ ನಾವು ಏನೇನ್ ಪ್ರಯತ್ನ ಮಾಡಬೇಕು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಗೊಂದಲದಲ್ಲಿ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಮುಂದಾದ್ರೆ ಸಮುದಾಯಗಳಿಗೂ ಸಮಸ್ಯೆ, ಎಲ್ಲರಿಗೂ ಇದು ಸಮಸ್ಯೆಯನ್ನೇ ಉಂಟು ಮಾಡುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಇವತ್ತಿನ ಸಭೆಯಲ್ಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ನಡುವೆ ಡಿಕೆ ಶಿವಕುಮಾರ್ ಅವರ ದಿಢೀರ್ ದೆಹಲಿ ಪ್ರಯಾಣ ಹಲವು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಯಾಕೆಂದ್ರೆ ಕಳೆದ ಬಾರಿ ಜಾತಿ ಗಣತಿ ಅಂದ್ರೆ ಕಾಂತರಾಜ್ ವರದಿಯನ್ನ ಅನುಷ್ಠಾನಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿ ಮರುಗಣತಿ ಮಾಡಿ ಎನ್ನುವಂತ ಸೂಚನೆಯನ್ನ ಹೈಕಮಾಂಡ್ ನಿಂದ ಬಂದಿದ್ದಕ್ಕೆ ಮಾತ್ರ ಸಿದ್ದರಾಮಯ್ಯನವರು ಹಿಂದೆ ಸರಿದಿದ್ರು. ಹಾಗಾಗಿ ಈಗ ಜಾತಿ ಗಣತಿಯನ್ನ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹಲವು ಗೊಂದಲಗಳು ಕಾಂಗ್ರೆಸ್ನ ಒಳಗಡೆ ಎದ್ದಿದ್ದಾವೆ. ಕ್ಯಾಬಿನೆಟ್ ನ ಒಳಗಡೆ ಇರ್ತಕ್ಕಂಥ ಸಚಿವರುಗಳಲ್ಲಿಯೇ ಭಿನ್ನಾಭಿಪ್ರಾಯ, ಗೊಂದಲಗಳು ಏರ್ಪಟ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರಯಾಣ ಹಲವು ಕುತೂಹಲಗಳನ್ನ ಹುಟ್ಟು ಹಾಕ್ತಾ ಇದೆ. ಆದ್ರೆ ಅವರ ಆಪ್ತ ಬಳಗ ಹೇಳ್ತಾ ಇದ್ದಾರೆ ವೈಯಕ್ತಿಕ ಕಾರಣಕ್ಕಾಗಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ದೆಹಲಿಯಲ್ಲಿ ಯಾವ ಹೈಕಮಾಂಡ್ ನಾಯಕರನ್ನ ಅವರು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿದಾವೆ. ನಿನ್ನೆ ಸುರ್ಜೇವಾಲಾ ಅವರನ್ನು ಕೂಡ ಸಿಎಂ ಡಿಸಿಎಂ ಇಬ್ರು ಕೂಡ ಭೇಟಿಯಾಗಿದ್ರು. ಸೊ ಇವತ್ತು ಒಕ್ಕಲಿಗರ ಸಮುದಾಯದ ಸಭೆಯಲ್ಲೂ ಕೂಡ ಇದನ್ನ ಮುಂದೂಡುವಂತೆ ನಮ್ಮ ಮೊದಲ ಆಯ್ಕೆಯಾಗಿದೆ. ಒಂದು ವೇಳೆ ಮುಂದೂಡ್ಲಿಲ್ಲ ಅಂತಂದ್ರೆ ನಾವು ಸಮೀಕ್ಷೆಯಲ್ಲಿ ಹೇಗೆ ಪಾಲ್ಗೊಳ್ಬೇಕು ಅನ್ನೋದನ್ನ ಹೇಳ್ತೀವಿ. ಜೊತೆಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟು ಕಳಿಸಿದೀವಿ ನಮ್ಮ ರಾಜಕೀಯ ನಾಯಕರಿಗೆ. ಅದನ್ನ ಈಡೇರಿಸುವಂತ ಜವಾಬ್ದಾರಿ ಅವ್ರ ಮೇಲಿದೆ ಅಂತ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಅದಾಗದೇ ಇದ್ರೆ ಮುಂದಿನ ಆಕ್ಷನ್ ಸಮುದಾಯ ಏನ್ ಮಾಡುತ್ತೆ ಅನ್ನೋದನ್ನ ಅವರು ನೋಡ್ತಾರೆ ಅನ್ನುವಂತ ಒಂದು ವಾರ್ನಿಂಗ್ ರೂಪದಲ್ಲೂ ಕೂಡ ಅವರು ಎಚ್ಚರಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರಾ, ಆ ಕಾರಣಕ್ಕಾಗಿ ದೆಹಲಿಗೆ ಹೋಗಿದಾರ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ನ ಒಳಗೆ ಶುರುವಾಗಿದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.